ಈಗ ನೀವು ಕಟ್ತೀವಿ ಕರೆಕ್ಟ್ ಕರೆಂಟ್ ಕೊಡಲ್ವ ನೀವು ಮಧ್ಯದಲ್ಲಿ ಕಟ್ಟಿಗ ಈಗ ಅರ್ಧ ಕುಡಿಸಿ ಅರ್ಧ ಹೊಟ್ಟೆ ಮಾಡ್ಬಿಡ್ತಿದ್ರಿ ಅರ್ಧ ಹೊಟ್ಟೆ ಇತ್ತರಿ ತಿಂದ್ಯಾರು ಸುಮ್ಗಿರ್ಬೋದು ಇಲ್ಲ ತಿನ್ಕಂಡ್ ಸುಮ್ಗೆ ಈಗ ಅರ್ಧ ಹೊಟ್ಟೆ ಮಾಡಿ ಈಗ ನಾನು 5 ಎಕರೆ ಫಸಲ್ ಹಾಕ್ಬಿಟ್ಟು ಯಾವ್ದು ಕೊಡೋದು ಯಾವ್ದು ಕೊಡಬಾರ್ದು ನೀವೇ ಹೇಳಿ ನಿಮ್ ಮನೇಲಿ 5 ಜನ ಮಕ್ಕಳ ಈಗ ನಿಮ್ದು ದುಡ್ಡಿಲ್ಲ ತಾಡಿ ಸರ್ ದುಡ್ಡಿಲ್ಲ ನಿಮ್ದು ಸಂಬಳ ಕಮ್ಮಿ ಆಗ್ಬಿಡ್ತದೆ ಯಾರು ಕೊಡ್ರಿ ಊಟ ಯಾರು ಕೊಡ್ಬೇಡಿ ಇನ್ ನೀವು ಹೇಳೋ ಪ್ರಶ್ನೆ ಆಗ 5 ಜನ 3 ಜನಕ್ಕೆ ಹೋಗ್ಬಿಡಿ ಇನ್ನಿಬ್ರು ಕೊಡ್ತಾ ಇದಾರೆ ಈಗ ನೀವ್ 1 ಬಾಯಿ ಸ್ಟಾಪ್ ಮಾಡಿ ಅಂದ್ರಿ 5 ಎಕರೆ ಫಸಲ್ ಹಾಕೊಂಡೆ ಎಲ್ಲ ಒಣಗ್ತಾವ ನೀರ್ ಕೇಳ್ತಾವ ಅಲ್ಲ ನೀವು ಬಂದ್ಬಿಡಿ ಸಾರ್ ಈಗ ನಿಮ್ಗೆ ಹೊಲದಲ್ಲಿ ನೋಡಿದಾಗ ಕಣ್ಣಿಲ್ ನೀರ್ ಆ ಫಸಲ್ಗೆ ದುಡ್ಡು ಹಾಕಿರ್ತಿಲ್ಲ ಮೇಡಮ್ ಆ ಬಾಡ್ಕಣಾಗ ಅವು ಯಾವ್ದು ಕೊಟ್ಟರೆ ಯಾವ್ದು ಕೊಡಲ್ಲ ಸರ್ ಏನ್ ಕೇಳಿದೆ ಅಂದ್ರೆ ಸ್ವಲ್ಪ ಸೋಲಾರ್ ಹೇಳಿದೆ ಹೇಳಿ ಆಯ್ತು ಹೇಳಿ ಸೋಲಾರ್ ಇದ್ರೆ ನಿಮ್ ಬಾವಿಲಿ ನೀರಿದ್ರೆ ಅಣ್ಣ ಸೂರ್ಯ ಬೆಳಕು ಕೊಡೋವಷ್ಟು ನೀವ್ ಎತ್ಬೋದು ನೀವೇ ಆಫ್ ಮಾಡ್ಬೇಕಾಗುತ್ತೆ ಆಮೇಲೆ ರಾತ್ರಿ ಹೊತ್ತು ಚಿಂತೆ ನೀರ್ ಕಟ್ಟಕ್ ಹೋಗೋದು ಎಲ್ಲ ತಪ್ಪುತ್ತೆ ಆಮೇಲೆ ಅವ್ನ್ ಲೈನ್ ಮ್ಯಾನ್ ಫೋನ್ ಎತ್ತಲಿಲ್ಲ ವೋಲ್ಟೇಜ್ ಬರ್ಲಿಲ್ಲ ಟ್ರಾನ್ಸ್ಫಾರ್ಮರ್ ಸುಟ್ಟೋಯ್ತು ದುಡ್ಡು ಕೊಡ್ಬೇಕು ತಾಂಬರಕ್ಕೆ ನಾವೇ ಗಾಡಿ ಮಾಡ್ಕೋಬೇಕು ಇವೆಲ್ಲ ಹೋಗುತ್ತೆ ನಾನು ಆ ಲೆಕ್ಕದಲ್ಲಿ ಹೇಳಿದೆ ಅಷ್ಟೇ ಆಯ್ತು ಅದು ಈ ಸದ್ಯಕ್ಕೆ ಮನಸ್ಸಿಗೆ ಹಾಕೋಬೇಕು ಸೋಲಾರ್ಗೆ ಹೋಗೋದು ಇದನ್ನ ನಮ್ಗೆ ದಯವಿಟ್ಟು ನೀವು ಫೆಬ್ರವರಿ ಹತ್ರ ತನಕ ನಾನು ಕೊಳ್ಳೇಗಾಲದಲ್ಲಿ ಹೇಳಿರೋದು ಇದೇ ಮಾತು 10 ಹೆಚ್ಚು 1-2 ದಿನ ಹೆಚ್ಚು ಕಮ್ಮಿ ಆಗ್ಬೋದು ಅಲ್ಲಿವರೆಗೂ 4 ರಿಂದ 5 ಗಂಟೆ ಕೊಡೋಕೆ